ನಾನು ಈ ಜೋಕ್ನ ಹೋಗ್ಬಿಟ್ಟು ಚೆನ್ನೈಯಲ್ಲಿ ಮಾಡಿದೆ ಆಯ್ತಾ, ಯಾರು ನಗ್ಲೇ ಇಲ್ಲ. ನನ್ನ ಜೋಕ್ ಖರಾಬಾಗಿದ್ಯಾ ಆಮೇಲೆ ಗೊತ್ತಾಯ್ತು. I swear these sweats gon' make me rich someday. I say fuck so well that shit gets me paid. People gather around just to hear me say it. Everybody screaming this bitch better play it. Yeah, I swear these sweats gon' make me rich someday. I say fuck so well that shit gets me paid. ಹಾಯ್, ನನ್ನ ಹೆಸರು ಹರ್ಷಿತ್ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ನಾನು ಎಷ್ಟು ಬೆಂಗಳೂರು ಅವನು ಅಂದರೆ ನಮ್ಮ ಮನೇಲಿ 3 ಟ್ಯಾಪ್ ಇದೆ. ಒಂದು ಕಾವೇರಿ ನೀರಿಗೆ, ಒಂದು ಬೋರ್ವೆಲ್ ವಾಟರು, ಇನ್ನೊಂದು ಕಿಂಗ್ ಫಿಶರ್ ಸೀದಾ ಫ್ಯಾಕ್ಟ್ರಿಯಿಂದ ಬರುತ್ತೆ. ಮಲ್ಯ ಮಾಮಂಗೆ ಫೋನ್ ಮಾಡಿದ್ದೆ ನಾನು, ಕಳಿಸ್ಬಿಡಿ ಅಂತ. ಚೆನ್ನಾಗಿದೆ ಅಲ್ಲ? ನಿಮ್ಗೆ ಕಾಣಿಸ್ತಾ ಇದೆ ನಂಗೆ ತುಂಬ ಕೂದಲಿದೆ ಅಂತ. ನಾನೇ ಬೆಳೆಸಿದ್ದು, ಕಷ್ಟ ಅಂತ ಪಟ್ಟಿಲ್ಲ ನಾನು. ನನಗೆ ಎಷ್ಟು ಕೂದಲಿದೆ ಅಂದರೆ ನನಗಿವಾಗ ಸೋಪ್ ಉಪಯೋಗಿಸೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಎವ್ರಿ ಟೈಮ್ ನಾನು ಸ್ನಾನ ಮಾಡೋಕ್ಕೆ ಹೋದರೆ ಎಷ್ಟು ಸಲ ಚೇಂಜ್ ಮಾಡ್ಬೇಕು ಯೋಚನೆ ಮಾಡಿ. ಶ್ಯಾಂಪು, ಸೋಪು ಆಯಿತಾ, ಆಮೇಲೆ ಶ್ಯಾಂಪು, ಆಮೇಲೆ ಸೋಪು, ಆಮೇಲೆ ಇಲ್ಲಿಂದ ಎಲ್ಲ ಶ್ಯಾಂಪೂನೇ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಶಾಗು ಶ್ಯಾಂಪೂನೇ ಹಾಕಿದ್ರೆ ಅಂತ ಹೇಳಿ. ನನಗೆ ಎಷ್ಟು ಕೂದಲಿದೆ ಅಂದರೆ ನಾನು ಇವಾಗ ಒಂದೊಂದು ಜಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಅಂದರೆ ನಾನು ಆ ಜಾಗಕ್ಕೆ ಹೋಗ್ಬೋದು, ವಾಪಸ್ ಆಚೆ ಬರ್ತೀನೋ ಇಲ್ವೋ ಅಂತ ನಂಗೆ ಡೌಟ್. ಒಂದು ನಾನು ಝೂಗೆ ಹೋಗೋಕ್ಕಾಗಲ್ಲ. ಯಾರು ಗೊತ್ತು ಗುರು, ಹಿಡ್ಕೊಂಡು ಒಳಗೆ ಹಾಕ್ಬಿಟ್ರೆ ಇವತ್ತು ಮೋದಿಜಿ ಹೊಸ ಅನಿಮಲ್ ಕಳಿಸಿದ್ದಾರೆ ಹಿಡ್ಕೊಂಡು ಹಾಕಿ, ಯಾರಿಗೆ ಗೊತ್ತು. ಎರಡನೇದು ನಾನು ಚರ್ಚ್ಗೆ ಹೋಗೋಕ್ಕಾಗಲ್ಲ. ಅದು ಯಾಕೆ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಹೇಳಿ ಯಾಕಂದ್ರೆ ಗೊತ್ತಿಲ್ಲ ಗುರು. ನಾನು ಚರ್ಚ್ಗೆ ಹೋಗಿದ ತಕ್ಷಣ ಇವತ್ತು ಈಸ್ಟರ್ ಸಂಡೇ ವಾಪಸ್ ಬಂದ್ಬಿಟ್ಟಿದ್ದಾರೆ, ಅವರೆಲ್ಲ ಜೀಸಸ್ ಕಾಯ್ತಾ ಇದ್ದಾರೆ ಗುರು, ಹೀಲ್ ಕಮ್ ಬ್ಯಾಕ್ ಅಂತ. ನನಗೆ ವಾಪಸ್ ನೇತ್ಗೀತ್ ಹಾಕ್ಬಿಟ್ರೆ ನಿಮ್ಗೆ ಎಷ್ಟು ಕೂದಲಿದೆ ಅಂದರೆ ತುಂಬ ತೊಂದರೆ ಆಗುತ್ತಪ್ಪ. ತುಂಬ ತೊಂದರೆ ಆಗುತ್ತೆ. ಒಂಥರ ಹೊಸ ತೊಂದರೆ ಆಗ್ತಾ ಇದೆ ನನಗೆ. ಅದು ಈ ದೇಶದಲ್ಲಿ ನನಗೆ ತುಂಬ ತೊಂದರೆ ಆಗುತ್ತೆ. ಈ ಥರ ತೊಂದರೆನ ನಾನು ನಮ್ಮ ಹುಡುಗರ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಅದು ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ, ರಿಲೇಟಬಲೇ ಇಲ್ಲ. ಏನಾಗುತ್ತೆ ಗೊತ್ತಾ, ಇಂಡಿಯಾ ಒಂದು ದೊಡ್ಡ ಕಂಟ್ರಿ, ಬೇಜಾನ್ ಜನಕ್ಕೆ ತುಂಬ ಟೈಮ್ ಇದೆ. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಆಯಿತಾ. ಫಸ್ಟು ಜನ ನನ್ನ ಹಿಂದೆಯಿಂದ ನೋಡ್ತಾರೆ ಆಯಿತಾ. ಆಮೇಲೆ ಮುಂದೆಯಿಂದ ಕನ್ಫರ್ಮ್ ಮಾಡೋದೇ ಮರ್ತೋಗ್ಬಿಡ್ತಾರೆ. 3 ಜನ ನನ್ನ ಮನೆಗೆ ಫಾಲೋ ಮಾಡ್ಕೊಂಬಂದಿದ್ರು ಮನೆ. ನಾನು ನೋಡ್ಬಿಟ್ಟು ನಾನು ಇಷ್ಟೊಂದು ಹಾಟ ಏನಿರ್ತದೆ ಇಲ್ಲಿ, ನನಗೆ ಡೌಟ್ ಬಂದ್ಬಿಡ್ದು. ಯಾರೋ ಬೈಕಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ರೇವ್ ಮಾಡ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಹಿಂದೆ ನೋಡ್ತಾ ಕ್ವೆಶ್ಚನ್ ಮಾಡ್ಕೋತಾ ಇದ್ದಾನೆ. ನಾನ್ಗೇನಾ, ನಾನು ಬೈಕಲ್ಲಿ ಗೇರ್ ಏನಾರು ಹಾಕ್ಸ್ಬೇಕಾಗಿತ್ತ, ನಂಗೆ ಗೊತ್ತಾಗ್ತಿರಲ್ಲ ಅಂತ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾವು ಹುಡುಗರಿಗೆ ಹೆಂಗೆ ಹೇಳಿ, ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಅವ್ರಿಗೆ ಇನ್ಸ್ಟಾಗ್ರಾಮಲ್ಲೇ ಫಾಲೋ ಮಾಡೋದು ಕಷ್ಟ ಜನ. ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ಬ್ರೋ? ನನಗಿನ್ನ ಸಮಥಿಂಗ್ ರಿಲಿ ಡಾರ್ಕ್ ಹ್ಯಾಪನ್. ನನ್ನ ಕೂದಲಿಂದ ಒಂದು ಕರಾಳವಾದ ದಿನ ಆಯ್ತಾಯ್ತಾ, ಒಂದು ವೆರಿ ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ ಆಯ್ತಾಯ್ತಾ. ಏನಂದರೆ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಆಯ್ತಾ, ಸಂಬಡಿ ಫ್ಲ್ಯಾಶ್ಡ್ ಮೀ. ಐ ನೋ ರೈಟ್, ಫ್ಲ್ಯಾಶ್ಡ್ ಅಂದರೆ ನಿಮ್ಗೆ ಗೊತ್ತಾ, ಯಾರು ಟಾರ್ಚ್ನ ತೆಗೆದು ಕಣ್ಣಿಗೆ ಬಿಡಲಿಲ್ಲ, ಬಟ್ ಆ ಫೀಲಿಂಗ್ ಸೇಮ್ ಇತ್ತು. ನಾನು ಅಯ್ಯೋ ಕಣ್ಸುಟ್ಟು ಹೋಗ್ತಾ ಇದೆ, ಏನು ನೋಡ್ಬಿಟ್ಟೆ ನಾನು, ಸೇಮ್ ಫೀಲಿಂಗ್ ಇತ್ತಾಯ್ತಾ. ಐ ಗಾಟ್ ಫ್ಲ್ಯಾಶ್ಡ್. ನನ್ಗೆ ಏನಿದು ಹಿಂಗೆಲ್ಲ ಆಗ್ತಾ ಇದೆ ಅಂತ ನಾನು ಶಾಕ್ ಆಗ್ಬಿಟ್ಟೆಪ್ಪ. ಸಿ ಆಸ್ ಗೈಸ್ ಇನ್ ಇಂಡಿಯಾ ನಿಮಗೆಲ್ಲ ಒಂದು ಪ್ರಿವಿಲೇಜ್ ಇದೆ ಆಯ್ತಾ. ನೀವು ನೋಡಿರೋ ಸಾಮಾನೆಲ್ಲ ನಿಮ್ಮ ಕನ್ಸೆಂಟ್ ಇಂದಾನೆ, ನೀವೇ ಡಿಸೈಡ್ ಮಾಡಿದ್ದೀರಾ ನಾನು ಸಾಮಾನು ನೋಡ್ತೀನಿ ಅಂತ. ಇನ್ಸ್ಕಾಗ್ನಿಟೋ ಓಪನ್ ಮಾಡಿ ನೋಡಿದ್ದೀರಾ. ಬಟ್ ವಿಮೆನ್ ಇನ್ ದ ಕಂಟ್ರಿ ಮತ್ತೆ ನನ್ಗೆ ಆ ಥರ ಚಾಯ್ಸೇ ಇರಲಿಲ್ಲ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ದೇವ್ರ ಪ್ರತ್ಯಕ್ಷ ಆಗೋದಿಲ್ಲ ಬಂದ್ಬಿಟ್ಟಿದೆ. ಲೈಕ್ somebody flashed me and then I was like fuck ಅಲ್ವಾ. ನಾನು ನೋಡಿದೆ, ಇಲ್ಲಿ ಮೇಲ್ ನೋಡಿದೆ, ಕೆಳಗೆ ನೋಡಿದೆ, ಆಮೇಲೆ ಗೊತ್ತಾಯ್ತು ಒಂದು ಚಿಕ್ಕ ಹುಡುಗ ಅಂತ. ಯಾಕೆಂದ್ರೆ ಮೇಲೆ ಕಲರು ಕೆಳಗೆ ಕಲರು ಸೇಮ್ ಇತ್ತು. ಹೇ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಬ್ರೌನ್ ಹುಡುಗ ಆಯ್ತಾ. ಹುಟ್ಟಿದಾಗ ಮೇಲೆ ಕಲರು ಕೆಳಗೆ ಕಲರ್ ಸೇಮ್ ಇತ್ತು. ಬಟ್ ದೊಡ್ಡವನ್ ಹಾಕ್ತಾ ಇದ್ದಂಗೆ ಒಂದು ಬಾಳೆಹಣ್ಣು ಆಚೆ ಇಟ್ಟರೆ ಹೆಂಗಾಗುತ್ತೋ ಮೆತ್ತ ಕರ್ರಗಾಗುತ್ತಲ್ಲ, ಹಂಗೆ ಕರ್ರಗಾಗೋಯ್ತು. ನಾನು ಈ ಜೋಕ್ನ ಹೋಗ್ಬಿಟ್ಟು ಚೆನ್ನೈಯಲ್ಲಿ ಮಾಡಿದೆ ಆಯ್ತಾ, ಯಾರು ನಗ್ಲೇ ಇಲ್ಲ. ನನ್ನ ಜೋಕ್ ಖರಾಬಾಗಿದ್ಯಾ ಅದು ಡಿಸೈಡ್ ಮಾಡ್ತಾ. ಆಮೇಲೆ ಗೊತ್ತಾಯ್ತು
ಅಲ್ಲಿ ಬಿಫೋರ್ ಪಿಕ್ಚರ್ ಆಫ್ಟರ್ ಪಿಕ್ಚರ್ ಸೇಮ್ ಕಲರ್ ಅಲ್ಲೇ ಇದೆ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? I guess I gotta rap. Yeah. The realist is back with a masterclass on how to body bag. Rappers down and bad, checking on me where I'm at. I'm in a different tax bracket, beyond your mathematics. I got Bombay on my back, so now I'm back at it. ये मेरे हाथ में ये रैपर फंसे दाग में, ये बोलूंगा जो दिल में आया उखाड़ ना पाएंगे चार्ट ये 10 में 10 ना दूं now वाले verse say my name when they ask who's the realest one from the jump. Retromatic game changer, picture painter, asal rap ka lone ranger, your favorite in extreme danger. Competition with my woes, वरना लेगा कोई smoke. Shinigami drop a death note, सबके chapter close. फिरौती लूंगा दूंगा सीधे मौत, उल्टे पैर son you better run. This brother way too far from done, just begun मेरी जान. होंगे 10 मकान 20 गाड़ी 5 दोस्त और उनके खास, सब सेफ मेरे साथ, पूरा देश दिल के पास, बेहिसाब इनका पास बना डाला कलाकार. And nobody to a star ain't too far, success दिखता है, लड़का सच्चा लिखता है, पूरा खेल effort और risk है, bit by bit का है. I would have more shows by या likes और clicks का है, ये साला diss culture या कचरा बिकता है. This shit is circus entertainment over purpose, fucking clowns. यहाँ पे खौफ का माहौल है, अब बना रैप का माहौल है, ये कैंड्रिक ऑन कंट्रोल है, ये गैंगस्टर एरा वाले लड़के इनके नाम में पिस्तौल है. यहाँ खौफ का माहौल है, अब बना रैप का माहौल है, ये गेम में कैप का माहौल है. I'm realist in the game, मुझसे वाला fuck em all है. यहाँ पे खौफ का माहौल है, अब बना रैप का माहौल है, ये कैंड्रिक ऑन कंट्रोल है, ये गैंगस्टर एरा वाले लड़के इनके नाम में पिस्तौल है. यहाँ खौफ का माहौल है, बना रैप का माहौल है, ये गेम में कैप का माहौल है. I'm realist in the game, मुझसे वाला fuck em all है. ಟೈಮ್ ಆಯ್ತು ಆಲ್ಮೋಸ್ಟ್. ನಾನು 2 ಸ್ಟುಪಿಡ್ ಜೋಕ್ ಹೇಳ್ಬಿಟ್ಟು ಹೋಗ್ತೀನಿ ಆಯ್ತಾ? ಎರಡು ನನ್ಗೆ ನಿಂಗೆ ಕನ್ಸೆಂಟ್ ಬೇಕಾದ್ರೆ. ಕ್ಯಾನ್ ಐ ಗೆಟ್ ಅ ಕಲೆಕ್ಟಿವ್ ಯಾ? ಥ್ಯಾಂಕ್ ಯು ಸೋ ಮಚ್. ಓಕೆ, 2 ಸ್ಟುಪಿಡ್ ಜೋಕ್. ಓಕೆ, ಕೌಂಟ್ ಮಾಡೋಣ. ಓಕೆ, ಮೊನ್ನೆ ನಮ್ಮ ಅಜ್ಜಿನ ನನ್ನ ಜೊತೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಇಡೀ ದಿವಸ ಅವ್ರನ್ನ ನೋಡ್ಕೋಬೇಕಾಗಿತ್ತು ನಾನು. ಅವ್ರ ಜೊತೆ ಕೂತಿದ್ದೆ. ನನ್ನ ಫ್ರೆಂಡ್ ಜೋಸೆಫ್ ಫೋನ್ ಮಾಡ್ದ, ನಮ್ಮ ಮನೇಲಿ ಸಾವಾಗಿದೆ ಬಂದ್ಬಿಡು ಅಂತ. ಅದಕ್ಕೆ ನಮ್ಮ ಅಜ್ಜಿ ನನ್ನ ಜೋಸೆಫ್ ಮನೆ ಸಾವು ಕರ್ಕೊಂಡೋದೆ ಆಯ್ತಾ. ನಮ್ಮ ಅಜ್ಜಿ ಬಾಯಿ ಸ್ವಲ್ಪ, ನಿಮ್ಮೆಲ್ಲರ ಅಜ್ಜಿನೂ ಹಂಗೆ ಗೊತ್ತು, ಎಲ್ಲರೂ ವಿ ಕುಡ್ ಸೀಲ್ ದೇರ್ ಮೌತ್, ಬಟ್ ಕಷ್ಟ. ನಮ್ಮ ಅಪ್ಪ ಇನ್ನ ಬದುಕಿದ್ದಾರೆ, ಅದಕ್ಕೆ ಏನೋ ಅದಕ್ಕೆ ನಾನು ಕರ್ಕೊಂಡು ಹೋದೆ. ಸೈಲೆಂಟಾಗೇ ಇದ್ರಪ್ಪ, ನಾನು ಖುಷಿಯಾಗಿದ್ದೆ. ಎಂಡಲ್ಲಿ ಎಲ್ಲರೂ ಎದ್ಬಿಟ್ಟು ಹಾಲೆಲೂಯ ಹಾಲೆಲೂಯ ಅನ್ನಕ್ಕೆ ಶುರು ಮಾಡಿದ್ರು ಆಯ್ತಾ. ನಮ್ಮ ಅಜ್ಜಿ ಎದ್ಬಿಟ್ಟು ಹೇ ಅದು ಹಾಲೆಲೂಯ ಅಲ್ಲ, ಹಾಲು ತುಪ್ಪ ಎಲೂಯ. ಒಂದಾಯ್ತು ಸೆಕೆಂಡ್ ಸ್ಟೂಪಿಡ್ ಜೋಕ್. ಲೆಟ್ಸ್ ಗೋ. ಓಕೆ, ನನ್ನ ಫ್ರೆಂಡ್ ಇದ್ದಾನೆ ಆಯ್ತಾ, ಅವನಿಗೆ ಒಂದು ಸೂಪರ್ ಪವರ್ ಇದೆ ಆಯ್ತಾ. ಆ ಸೂಪರ್ ಪವರ್ ಏನಂದರೆ, ಅವನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು 3 ಸೆಕೆಂಡ್ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನ ಆಕ್ಯುಪೇಷನ್ ಹೇಳ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು 3 ಸೆಕೆಂಡ್ ನಿಮ್ಮ ಅಪ್ಪ ಅಮ್ಮನ ಆಕ್ಯುಪೇಷನ್ ಆಯಿತಾ. ಅದು ಈ ಪವರ್ಸ್ ಯಾವಾಗಲೂ ಆ್ಯಕ್ಟಿವೇಟ್ ಆಗಲ್ಲ. ಲೈಕ್ ಆ್ಯಕ್ಟಿವೇಟ್ ಆಗೋಕ್ಕೆ ಅವ್ನಿಗೆ ಸ್ವಲ್ಪ ಈ ಸೀರೀಸ್ ಆಫ್ ಇವೆಂಟ್ಸ್ ಎಲ್ಲ ಆಗಬೇಕಾಗುತ್ತೆ. ಅಂದರೆ ಏನೋ ಅವ್ನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಸಡನ್ನಾಗಿ ಯಾರೋ ಅಡ್ಡ ಬಂದುಬಿಟ್ರು, ಅವಾಗ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು 3 ಸೆಕೆಂಡ್ ನೋಡಿದ್ರೆ ಅವ್ರ ಅಪ್ಪ ಅಮ್ಮನ ಆಕ್ಯುಪೇಷನ್ ಹೇಳ್ತಾನೆ. ಇಲ್ಲಿವರೆಗೂ ಅವನು 3,500 ಜನ ಸೂಳೆ ಮಕ್ಕಳನ್ನ ನೋಡಿದ್ದಾನೆ ರೋಡಲ್ಲಿ. ಥ್ಯಾಂಕ್ ಯು ಗೈಸ್, ದಟ್ಸ್ ಬಿನ್ ಮೈ ಟೈಮ್. I hope it doesn't fuck up. Nothing matters. Uglier comics are got. Okay guys, Giving me high. Thanks bro. this used to be Phil and Chill. Okay. Ajay, what are you excited for to do comedy this year? Boring is hard. None of you are giving a fuck on me. Permission to run into the hall.
to our souls. The Maker's mind searches forevermore. And when you're tired of tomorrow, remember to knock down. Your next act. Imagine if Baba Ramdev was a liberal. That's what he looks like. Give it up for my good friend Harshit, guys. Come on, clap it up, clap it up. Hello. Thank you guys. Thank you for coming. Thank you for showing up. Thank you for always being here for us. Thank you. Into the hollow.